ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಡೆಮೋ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಥರ ನಿಮ್ಮ ಫೋಟೋ ಹಾಕಿ ಬರ್ತ್ಡೇ ಪೋಸ್ಟರ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಪಿನ್ ಟು ಪಿನ್ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋಗೆ ಬೇಕಾಗಿರುವಂಥ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನಿಮಗೆ ಎಡಿಟ್ ಮಾಡೋಕ್ಕೋಸ್ಕರ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ, ಪಿಕ್ಸಾರ್ಟ್ ಅಂತೇಳಿ. ಈ ಅಪ್ಲಿಕೇಶನ್ನು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಫ್ರೀ ಆಗಿರುತ್ತೆ. ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ್ದ ಅಪ್ಲಿಕೇಶನ್ ಪಿಕ್ಸಾರ್ಟ್ ಅಪ್ಲಿಕೇಶನ್ನ ಓಪನ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನಿಮ್ಗೆ ಈ ಥರ ಒಂದು ಪೇಜ್ ಕಾಣಿಸುತ್ತೆ. ಇಲ್ಲಿ ಬಂದು ಬಾಟಮಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ಥರ ಪೇಜ್ ಕಾಣಿಸುತ್ತೆ. ಇಲ್ಲಿ ಬಂದು ಎಡಿಟ್ ಎ ಫೋಟೋ ಅಂತ ಫಸ್ಟ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನಿಮ್ಗೆ ಈ ಥರ ಒಂದು ಪೇಜ್ ಕಾಣಿಸುತ್ತೆ. ನಿಮ್ಮ ಗ್ಯಾಲರಿ ಹತ್ರ ಕರ್ಕೊಂಡು ಹೋಗುತ್ತೆ. ಇಲ್ಲಿ 3 ಆಪ್ಷನ್ ಇದ್ದಾವೆ, ಸರ್ಚು, ಕ್ಯಾಮ್ರಾ ಮತ್ತು ಬ್ಯಾಕ್ಗ್ರೌಂಡು. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದು ನಿಮಗೆ ಕಲರ್ ಬ್ಯಾಕ್ಗ್ರೌಂಡ್ ಕಾಣಿಸುತ್ತೆ. ಇಲ್ಲಿ ಬಂದು ನೀವು ವೈಟ್ ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಈಗ ನೆಕ್ಸ್ಟ್ ಬಂದು ನಿಮ್ಗೆ ಈ ಥರ ಪೇಜ್ ಕಾಣಿಸುತ್ತೆ. ಫ್ರೆಂಡ್ಸ್, ಇಲ್ಲಿ ಬಂದು ಬಾಟಮಲ್ಲಿ ಟೂಲ್ಸ್ ಅಂತಿದ್ದೀರಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಈ ಥರ ಒಂದು ಪೇಜ್ ಕಾಣಿಸುತ್ತೆ. ಇಲ್ಲಿ ಬಂದು ನೀವು ಕ್ರಾಪ್ ಅಂತಿದೆ ನೋಡಿ, ಫಸ್ಟ್ನೇ ಆಪ್ಷನ್ನು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈಗ ಬಂದು ಇಲ್ಲಿ ಬಾಟಮಲ್ಲಿ ನೀವು ಸ್ವಲ್ಪ ನಿಮ್ಮ ಲೆಫ್ಟ್ ಸೈಡ್ಗೆ ಸ್ಕ್ರೋಲ್ ಮಾಡಿದ್ರೆ ಪೋರ್ಟ್ರೇಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈಗ ಬಂದು ಬಾಟಮಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನಿಮ್ಗೆ ಈ ಥರ ಪೇಜ್ ಕಾಣಿಸುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ನೀವೇನು ಮಾಡ್ಬೇಕಂದ್ರೆ ಬಾಟಮಲ್ಲಿ ಆ್ಯಡ್ ಎ ಫೋಟೋ ಅಂತ ಹೇಳಿ ಒಂದು ಆಪ್ಷನ್ ಸಿಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಯಾವ ಫೋಟೋ ಎಡಿಟ್ ಮಾಡಬೇಕು ಅಂತಿದ್ದೀರಾ ಆ ಫೋಟೋನ ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ಸೆಲೆಕ್ಟ್ ಮಾಡಿದ ನಂತರ ಮೇಲ್ಗಡೆ ಟಾಪಲ್ಲಿ ಆ್ಯಡ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವಾಗ ಫೋಟೋನ ಸ್ವಲ್ಪ ಝೂಮ್ ಮಾಡಿ. ಇಲ್ಲಿ ಬಂದು ಕೆಳಗಡೆ ಬಾಟಮಲ್ಲಿ ರಿಮೂವ್ ಬಿ ಜಿ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಇಲ್ಲಿ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಇನ್ನೊಂದು ಸರಿ ಕೇಳುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈಗ ಫೋಟೋನ ನಿಮ್ಗೆ ಯಾವ ಲೆವೆಲಿಗೆ ಬೇಕೋ ಆ ಲೆವೆಲ್ಗೆ ಸೆಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ನಮಗಿಲ್ಲಿ ಇನ್ನೊಂದು ಡೂಪ್ಲಿಕೇಟ್ ಕಾಪಿ ಬೇಕು, ಬಾಕ್ಸ್ ಥರ 2 ಡಬಲ್ ಬಾಕ್ಸ್ ಆಪ್ಷನ್ನು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಬಂದು ಡೂಪ್ಲಿಕೇಟ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವಾಗ ನಮಗೆ ಡೂಪ್ಲಿಕೇಟ್ ಕಾಪಿ ಬಂದಿದೆ. ಈ ಡೂಪ್ಲಿಕೇಟ್ನ ನೀವು ಸೈಜನ್ನು ದೊಡ್ಡದು ಮಾಡಿ, ಇನ್ಕ್ರೀಸ್ ಮಾಡಿ. ಮೂವ್ ಡನ್ ಅಂತ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ, ಮೂವ್ ಡನ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈಗ ಫೋಟೋನ ನಿಮ್ಗೆ ಯಾವ ಲೆವೆಲಿಗೆ ಬೇಕೋ ಆ ಲೆವೆಲ್ಗೆ ಸೆಟ್ ಮಾಡಿ ಕರೆಕ್ಟಾಗಿ ಈ ಥರ. ಫ್ರೆಂಡ್ಸ್, ಈಗ ಬಂದು ನೀವಿಲ್ಲಿ ಕೆಳಗಡೆ ಬಾಟಮಲ್ಲಿ ಎಫೆಕ್ಟ್ಸ್ ಅಂತ ಹೇಳಿ ಒಂದು ಆಪ್ಷನ್ ಸಿಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಬಾಟಮಲ್ಲಿ ಎಫೆಕ್ಟ್ಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈಗ ಬಂದು ನೀವು ಕೆಳಗಡೆ ಫುಲ್ ಬಾಟಮಲ್ಲಿ ಕಲರ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಇಲ್ಲಿ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವಾಗ ನಿಮಗೆ ಬೇಜಾನ್ ಎಫೆಕ್ಟ್ ಕಾಣ್ತವೆ. ಫ್ರೆಂಡ್ಸ್, ಇಲ್ಲಿ ಬಂದು ನೀವೀಗ ಇಲ್ಲಿ ಕಲರ್ ಸ್ಪ್ಲಶ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ನೋಡಿ, ಸೆಕೆಂಡ್ ಆಪ್ಷನ್ನು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈಗ ಬಂದು ನಿಮಗೆ ಒಂದು ಸರ್ಕಲ್ ಕ್ರಿಯೇಟ್ ಆಗಿರುತ್ತೆ. ಈ ಸರ್ಕಲ್ನ ಈ ಬಟ್ಟೆ ಮೇಲೆ ಈ ಥರ ಆ್ಯಡ್ ಮಾಡಿ ಬಿಟ್ಬಿಡಿ. ಫ್ರೆಂಡ್ಸ್, ಈಗ ನಿಮ್ಗೆ ಈ ಥರ ಕಾಣಿಸುತ್ತೆ. ಫ್ರೆಂಡ್ಸ್, ಇಲ್ಲಿ ಬಂದು ಇವೆರಡೂ ಮಿನ್ HUE ಮತ್ತು ಮ್ಯಾಕ್ಸ್ HUE ಅಂತಿದ್ದೆಲ್ಲ ಇದೆರಡು ಆಫ್ ಮಾಡಿ. ಮತ್ತು ಮೇಲ್ಗಡೆ ಬಂದು ಬಾಟಮಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವಾಗ ನಮ್ಮ ಫೋಟೋ ವೈಟ್ ಆ್ಯಂಡ್ ಬ್ಲ್ಯಾಕ್ ಆಗಿದೆ. ಫ್ರೆಂಡ್ಸ್, ಈ ಫೋಟೋನ ಕರೆಕ್ಟಾಗಿ ಇಲ್ಲಿಗೆ ಅಡ್ಜಸ್ಟ್ ಮಾಡಿ. ಫ್ರೆಂಡ್ಸ್, ಈಗ ಬಂದು ಇಲ್ಲಿ ಮೇಲ್ಗಡೆ ಟಾಪಲ್ಲಿ ಮೂವ್ ಡನ್ ಅಂತಿದೆ ನೋಡಿ, ಈ ಫೋಟೋನ ನಾವು ಹಿಂದೆ ಮಾಡಬೇಕೀಗ. ಮೂವ್ ಡನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈಗ ಫೋಟೋ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಸೆಟ್ ಆಗಿದೆ. ಫ್ರೆಂಡ್ಸ್, ಈಗ ಬಂದು ನೆಕ್ಸ್ಟ್ ಒಂದು ಫೋಟೋ ಇದೆಯಲ್ಲ, ಒರಿಜಿನಲ್ ಫೋಟೋ, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈಗ ಬಂದು ಮತ್ತೆ ನಿಮ್ಮ ಲೆಫ್ಟ್ ಸೈಡಿಗೆ ಸ್ಕ್ರೋಲ್ ಮಾಡಿ. ಈಗ ಎಫೆಕ್ಟ್ಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈಗ ಬಂದು ಇಲ್ಲಿ ಕಲ್ಲರಲ್ಲಿರಬೇಕು, ಕೆಳಗಡೆ ಬಾಟಮಲ್ಲಿ ಇಲ್ಲಿ ಕಲ್ಲರಲ್ಲಿರಬೇಕು. ನೆಕ್ಸ್ಟ್ ಬಂದು ನಿಮ್ಮ ಲೆಫ್ಟ್ ಸೈಡ್ಗೆ ಸ್ಕ್ರೋಲ್ ಮಾಡಿ, ಈ ಥರ ಫುಲ್ಲು. ಇಲ್ಲಿ ಬಂದು ನೀವು ಕಾಂಟ್ರಾಸ್ಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಮೇಲ್ಗಡೆ ಟಾಪಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈಗ ಇದು ಫೋಟೋ ಕಲರ್ ಆಗಿದೆ. ಫ್ರೆಂಡ್ಸ್, ಈಗ ಬಂದು ಮತ್ತೆ ಇಲ್ಲಿ ಕೆಳಗಡೆ ಬಾಟಮಲ್ಲಿ ಬಂದು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಬಂದು ನಿಮಗೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಈ ಥರ ಕಾಣಿಸುತ್ತೆ ಪೇಜು. ಇಲ್ಲಿ ನಿಮ್ಮ ಲೆಫ್ಟ್ ಸೈಡ್ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಆ್ಯಡ್ ಎ ಫೋಟೋ ಅಂತ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈಗ ಮೇಲ್ಗಡೆ ಸ್ಕ್ರೋಲ್ ಮಾಡಿ.
ಇಲ್ಲಿ ನಾನು ನಿಮಗೆ ಒಂದು ಲೈಟ್ PNG ಅಂತ ಹೇಳ್ಬಿಟ್ಟು ರೆಡ್ ಲೈಟ್ PNG ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದೀನಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಲ್ಲ, ಅದನ್ನು ಡೌನ್ಲೋಡ್ ಮಾಡಿದ್ದೀನಲ್ಲ, ಆ PNGನ ನೀವೀಗ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಆ್ಯಡ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಬಾಟಮಲ್ಲಿ ಆ್ಯಡ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಈಗ ಬಂದು ನಾನು ಫೋಟೋ ಸೈಜು ಸ್ವಲ್ಪ ಚಿಕ್ಕದು ಮಾಡಿ. ಫ್ರೆಂಡ್ಸ್ ಈಗ ಬಂದು ಈ PNGನ ಸ್ವಲ್ಪ ಫೋಟೋ ಲೆವೆಲ್ಗೆ ಈ ಥರ ಅಡ್ಜಸ್ಟ್ ಮಾಡಿ, ಈ ಥರ. ಫ್ರೆಂಡ್ಸ್ ನೆಕ್ಸ್ಟ್ ಬಂದು ನೀವೇನು ಮಾಡ್ಬೇಕಂದ್ರೆ ಮೇಲ್ಗಡೆ ಟಾಪಲ್ಲಿ ಡಬಲ್ ಬಾಕ್ಸ್ ಆಪ್ಷನ್ ಕಾಣಿಸ್ತಿದೆ ನೋಡಿ, ಇಲ್ಲಿ ಸಿಮ್ ಕಾರ್ಡ್ ಪಕ್ಕದ್ದು, ಸಿಮ್ ಕಾರ್ಡ್ ಥರ ಕಾಣಿಸ್ತಿದ್ದಲ್ಲ ಅದ್ರ ಪಕ್ಕದ್ದು ಡಬಲ್ ಬಾಕ್ಸ್ ಆಪ್ಷನ್ನು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ಬಂದು ಮೂವ್ ಡನ್ ಅಂತೇಳಿ ಇಲ್ಲಿ ಸೆಕೆಂಡ್ ಆಪ್ಷನ್ ಕಾಣಿಸ್ತಿದೆ, ಮೂವ್ ಅಪ್, ಮೂವ್ ಡನ್, ಡೂಪ್ಲಿಕೇಟ್ ಅಂತೇಳಿ. ಇಲ್ಲಿ ಬಂದು ಸೆಕೆಂಡ್ ಆಪ್ಷನ್ ಮೂವ್ ಡನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಈಗ ನೋಡ್ಬೋದು ಈ ಕಲರ್ ಎಫೆಕ್ಟಿವ್ ನಮಗೆ ಒಳಗಡೆ ಇನ್ನೊಂದು ಫೋಟೋ ಮಾತ್ರ ಅದು ತೋರಿಸ್ತಾ ಇದೆ. ಮತ್ತು ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ಬಂದು ಮತ್ತೆ ಆ್ಯಡ್ ಎ ಫೋಟೋ ಅಂತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ಬಂದು ನಾನು ನಿಮಗೆ ಒಂದು PNG ಕೊಟ್ಟಿದ್ದೀನಿ, ಇದು ಬರ್ತಡೇದು. ಈ PNGನ ಸೆಟ್ ಮಾಡಿ ಮತ್ತು ಮೇಲ್ಗಡೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಈ PNGನ ಈ ಥರ ರೊಟೇಟ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ಈ PNGನ ಈ ಥರ ಸೆಟ್ ಮಾಡಿ. ಮತ್ತು ನೀವು ಕೆಳಗಡೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಕೆಳಗಡೆ ಆ್ಯಡ್ ಎ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಫಾಂಟಲ್ಲಿ ಹ್ಯಾಪಿ ಬರ್ಡೇ PNG ಕೊಟ್ಟಿದ್ದೀನಲ್ಲ, ಅದನ್ನು ಇವಾಗ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಎರಡು ಕೊಟ್ಟಿದ್ದೀನಿ, ಎರಡು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಇಲ್ಲಿ ಮತ್ತೆ ಟಾಪ್ ಮೇಲೆ ಬಂದು ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಇವಾಗ ಒಂದನ್ನು ತಂದು ನೀವಿಲ್ಲಿ ಕೆಳಗಡೆ ಬಾಟಮಲ್ಲಿ ಇಡಿ. ಮತ್ತು ಇನ್ನೊಂದು PNGನ ಮತ್ತು ಈ ಥರ ಬೆರಳಲ್ಲಿ ತಂದು ಫ್ರೆಂಡ್ಸ್ ಇದನ್ನು ಈ ರೀತಿ ಇಲ್ಲಿಗೆ ಅಡ್ಜಸ್ಟ್ ಮಾಡಿ. ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಇನ್ನೊಂದು PNG ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಸ್ವಲ್ಪ ಝೂಮ್ ಮಾಡಿ. ಇಲ್ಲಿಗೆ ಅಡ್ಜಸ್ಟ್ ಮಾಡಿ. ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಮತ್ತೆ ಕೆಳಗಡೆ ಬಾಟಮಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಮತ್ತೆ ಆ್ಯಡ್ ಎ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಈಗ ಈ PNGನ ಇನ್ನೂ ಒಂದು ಟೈಮ್ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ, ಬರ್ತ್ಡೇ PNG. ಮತ್ತು ಟಾಪಲ್ಲಿ ಬಂದು ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಈಗ ಬಂದು ಈ PNGನ ಸ್ವಲ್ಪ ಬೆರಳಲ್ಲಿ ಈ ಥರ ಝೂಮ್ ಮಾಡಿ ಇಲ್ಲಿ ಬಾಟಮಲ್ಲಿ ತಂದು ಈ ಥರ ಅಡ್ಜಸ್ಟ್ ಮಾಡಿ. ಫ್ರೆಂಡ್ಸ್ ಈಗ ನಾವು ಈ PNGನ ಒಳಗೆ ಸೆಟ್ ಮಾಡಬೇಕು. ಫ್ರೆಂಡ್ಸ್ ಈಗ ಮೇಲ್ಗಡೆ ಬಾಟಮಲ್ಲಿ ಬಂದು ಡಬಲ್ ಬಾಕ್ಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ಸೆಕೆಂಡ್ ಆಪ್ಷನ್ನು ಮೂವ್ ಡನ್ ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಈ ಮೂವ್ ಡನ್ ಆಪ್ಷನ್ನ ಇದು ಈ PNG ಒಳಗಡೆ ಆ್ಯಡ್ ಆಗೋವರೆಗೂ ನೀವು ಕ್ಲಿಕ್ ಮಾಡ್ತಾನೆ ಇರಬೇಕು. ನೋಡಿ ಫ್ರೆಂಡ್ಸ್ ಈಗ ಒಳಗಡೆ ಸೆಟ್ ಆಯಿತು PNG. ಫ್ರೆಂಡ್ಸ್ ಈಗ ಬಂದು ಈ ಬರ್ತಡೇ ಈಗ ಬಂದು ಕೆಳಗಡೆ ಎಲ್ಲಾದರೂ ಒಂದು ಕಡೆ ಈ ಥರ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಈಗ ಇಲ್ಲಿ ಬರ್ತಡೇ PNGನ ಸ್ವಲ್ಪ ಕೆಳಗೆ ಈ ಥರ ಅಡ್ಜಸ್ಟ್ ಮಾಡಿ. ಫ್ರೆಂಡ್ಸ್ ನೆಕ್ಸ್ಟ್ ಬಂದು ರೈಟ್ ಮೇಲೆ ಕ್ಲಿಕ್ ಮಾಡಿ. ಮೇಲ್ಗಡೆ ಬಾಟಮಲ್ಲಿ ರೈಟ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಕೆಳಗಡೆ ಇಲ್ಲಿ ನಿಮಗೆ ಸ್ಟಿಕ್ಕರ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ಬಂದು ನೀವು ಇಲ್ಲಿ ಸರ್ಚ್ ಬಾರ್ ಕಾಣಿಸುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಈ ಸರ್ಚ್ ಬಾರಲ್ಲಿ ಬಂದು ಲೈಟ್ ಅಂತ ಹೇಳಿ ಟೈಪ್ ಮಾಡಿ. LIGHT ಲೈಟ್ ಅಂತೇಳಿ ಇಲ್ಲಿ ಸರ್ಚ್ ಬಾರಲ್ಲಿ ಟೈಪ್ ಮಾಡಿ. ಫ್ರೆಂಡ್ಸ್ ಟೈಪ್ ಮಾಡಿದ ನಂತರ ಕೆಳಗಡೆ ಬಾಟಮಲ್ಲಿ ಬಂದು ಸರ್ಚ್ ಕೊಡಿ. ಫ್ರೆಂಡ್ಸ್ ಈಗ ನಿಮ್ಗೆ ಈ ಥರ ಇಲ್ಲಿ ನಿಮಗೆ ಬೇಜಾನ್ ಎಫೆಕ್ಟ್ ಕಾಣಿಸುತ್ತೆ. ಇಲ್ಲಿ ಬಂದು ನೀವಿಲ್ಲಿ ಈ ಬಟರ್ಫ್ಲೈನ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಈಗ ಈ ಬಟರ್ಫ್ಲೈ ಇಲ್ಲಿ ತಂದು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಇಲ್ಲೇ ಸೆಟ್ ಮಾಡಬೇಕು ಅಂತ ಏನಿಲ್ಲ, ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ನಾನು ಅದರಿಂದ ಇಲ್ಲಿ ಸೆಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಇದು ನಮ್ಗೆ ಇನ್ನೂ ಒಂದು ಬೇಕು ಇವಾಗ ಡೂಪ್ಲಿಕೇಟು. ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಡೂಪ್ಲಿಕೇಟ್ ಬೇಕಂದರೆ ಮೇಲ್ಗಡೆ ಟಾಪಲ್ಲಿ ಬಂದು ಡಬಲ್ ಬಾಕ್ಸ್ ಕಾಣಿಸ್ತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ನಿಮಗೆ 3 ಆಪ್ಷನ್ ಕಾಣಿಸುತ್ತೆ. ಇಲ್ಲಿ ಬಂದು ಲಾಸ್ಟಲ್ಲಿ ಡೂಪ್ಲಿಕೇಟ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಮಗೆ ಇವಾಗ ಇನ್ನೂ ಒಂದು ಡೂಪ್ಲಿಕೇಟ್ ಸಿಕ್ಕುತ್ತೆ. ಇದನ್ನು ತಂದು
ಇಲ್ಲಿ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಇನ್ನೂ ಒಂದು ಡೂಪ್ಲಿಕೇಟ್ ತಂತೀನಿ, ಇಲ್ಲಿ ತಂದು ಇಲ್ಲಿ ಕೆಳಗಡೆ ಬಾಟಮಲ್ಲಿ ಇಲ್ಲಿ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಕೆಳಗಡೆ ಬಾಟಮಲ್ಲಿ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಬಂದು ಮತ್ತೆ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಬಂದು ಸರ್ಚ್ ಬಾರಲ್ಲಿ ನೀವು ಇದನ್ನು ಲೈಟ್ ಅನ್ನೋದನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿ ವೆಗ್ನೈಟ್ ಅಂತ ಟೈಪ್ ಮಾಡಿ ಫ್ರೆಂಡ್ಸ್. VIGNETTE ವೆಗ್ನೈಟ್ ಅಂತ ಟೈಪ್ ಮಾಡಿ ಮತ್ತು ಕೆಳಗಡೆ ಸರ್ಚ್ ಬಾಟನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ವೆಗ್ನೈಟ್ ಅಂತ ಟೈಪ್ ಮಾಡಿದ ನಂತರ ನಿಮ್ಗೆ ಈ ಥರ ಎಫೆಕ್ಟ್ಸ್ಗಳು ಕಾಣಿಸುತ್ತೆ. ಇಲ್ಲಿ ಬಂದು 4ನೇ ಎಫೆಕ್ಟ್ನ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಈ ಥರ ಇಲ್ಲಿ ನಾನು ಸ್ವಲ್ಪ ಫೋಟೋನ ಡಿಕ್ರೀಸ್ ಮಾಡ್ಕೊತೀನಿ. ಇದನ್ನು ಈ ಥರ ಬೆರಳಲ್ಲಿ ಝೂಮ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಬಂದು ಬಾಟಮಲ್ಲಿ ನಿಮಗೆ ನೀವು ಇದು ಒಪ್ಯಾಸಿಟಿ ಎಷ್ಟು ಬೇಕಾದ್ರೂ ಇಟ್ಕೊಬೋದು. ನಾನಿವಾಗ ಒಂದು 80ಗೆ ಇಡ್ತೀನಿ ಸಾಕು. 80ಗೆ ಇಡಿ, ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಮೇಲ್ಗಡೆ ಟಾಪಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ನಮ್ಮ ಎಡಿಟ್ ಕಂಪ್ಲೀಟ್ ಆಗಿ ಡೌನ್ಲೋಡ್ ಬಟನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ನಮಗೆ ಒಂದು ಫೋಟೋ ಈಗ ಸೇವ್ ಆಗಿರುತ್ತೆ. ಇನ್ನೂ ಒಂದು ಫೋಟೋ ನಾವು ಸೇವ್ ಮಾಡಬೇಕಂದ್ರೆ ಸೇವ್ ಆ್ಯಸ್ JPG ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಬಾಟಮಲ್ಲಿ ಬಂದು ಸೇವ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.